ಹಾಯ್ ಫ್ರೆಂಡ್ಸ್, ಇವತ್ತು ರಿಯಲ್ ಆರ್ ಸ್ಟೋರಿನ ನಿಮ್ಮ ಮುಂದೆ ತಂದಿದ್ದೀನಿ. ಈ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ಈ ಒಂದು ಘಟನೆ ನಿಮ್ಮ ಲೈಫಲ್ಲಿ ನಡೆದಿರ್ಬೋದು. ಸ್ವಲ್ಪ ಹಿಂದೆ ತಿರುಗಿ ನೋಡಿ. ನೀವು ಮನೆ ಬಿಟ್ಟು ಯಾವುದಾದ್ರು ಒಂದು ಹಾಸ್ಟೆಲಲ್ಲಾಗಿರ್ಬೋದು, ಕಾಲೇಜ್ ಯಾವುದೇ ಒಂದು ಪಿ ಜಿಲಾಗಿರ್ಬೋದು ಉಳ್ಕೊಂಡಾಗ ಈ ಥರ ಒಂದೆರಡು ಘಟನೆಗಳು ನಿಮ್ಮ ಲೈಫಲ್ಲಿ ನಡೆದಿರ್ಬೋದು. ಯಾಕಂದರೆ ಗೊತ್ತಿಲ್ಲದೆ ಇರೋಂಥ ಜಾಗಕ್ಕೆ ಹೋದಾಗ ಎಷ್ಟೋ ಸತಿ ಈ ಥರ ನಡೆಯೋದು ಚಾನ್ಸ್ ಇದೆ. ಈ ಕಥೆನ ಸಮೇತ ಅದೇ ಥರನೇ ಆಗಿರೋವಂಥದ್ದು. ಒಬ್ಬ ಮೋಹನ್ ಅನ್ನೋ ಹುಡುಗನಿಗೆ ನಡೆದಿರೋವಂಥ ಒಂದು ಲೈಫ್ ಸ್ಟೋರಿ ಇದು. ಯಾವ ರೀತಿ ಅಂದರೆ, ಅವ್ರು ಏನು 10th ಓದ್ತಾ ಇರ್ತಾರೆ. ಆ 10th ಓದ್ಬೇಕಾದ್ರೆ ಅವರ ಇಯರ್ ಬಂದುಬಿಟ್ಟು 2018 ಆರ್ 19 10th ಓದ್ತಾ ಇರ್ತಾರೆ. 10th ಮುಗಿಯುತ್ತೆ. ನೆಕ್ಸ್ಟ್ ಅವರು ಕಾಲೇಜಿಗೆ ಅಂತ ಹೋಗಬೇಕು. ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಅಲ್ಲೇ ಇರೋವಂಥ ಅವರ ಊರು ಬಿಟ್ಟು ಏನು ಹತ್ರದಲ್ಲಿರುತ್ತೆ ಆ ಒಂದು ಹಾಸ್ಟೆಲ್ನಲ್ಲಿ ಉಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಊರಿಂದ ಓಡಾಡೋ ಸ್ವಲ್ಪ ಲಾಂಗ್ ಇರುತ್ತೆ ಕಾಲೇಜಿಗೆ. ಆದರೆ ಅದರಿಂದನೇ ಹಾಸ್ಟೆಲಲ್ಲೇ ಉಳ್ಕೊಂಡ್ಬಿಟ್ಟು ಅಲ್ಲಿಂದನೇ ಓಡಾಡೋಣ ಕಾಲೇಜ್ಗೆ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಅವ್ರದ್ದು. ಯಾವ ರೀತಿ ಅಂದರೆ, ಹತ್ರ ಇದ್ದಷ್ಟು ನಾವು ಬೇಗ ಓದ್ಕೋಬೋದು, ಆ ರೀತಿ ಮೈಂಡ್ಸೆಟ್ ಅಲ್ಲ. ನಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ದರೆ ನಾನು ಯಾವ ರೀತಿ ಬೇಕಾದರೂ ಶೋಕಿ ಮಾಡ್ಬೋದು, ನಾನು ಎಲ್ಲೋದ್ರೂ ಕೇಳೋರಿರಲ್ಲ, ಆ ಥರ ಒಂದು ಮೈಂಡ್ಸೆಟ್ ಅವ್ರದ್ದು. ಅದೇ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಹಾಸ್ಟೆಲ್ಗೆ ಹೋಗಿ ಜಾಯ್ನ್ ಆಗ್ತಾರೆ. ಒಂದು 2ರಿಂದ 3 ತಿಂಗಳಾಗುತ್ತೆ. ಫ್ರೆಂಡ್ಶಿಪ್ ಬಾಂಡ್ ಬೆಳೆಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಆ ಫ್ರೆಂಡ್ಶಿಪ್ ಬಾಂಡ್ ಬಂದ್ಬಿಟ್ಟು ಸ್ವಲ್ಪ ರಾಂಗ್ ಸೈಡಲ್ಲಿರುತ್ತೆ. 6 ಮಂತ್ಸ್ ಆಗುತ್ತೆ. ಅವ್ರಿಗೊಂದು ಫ್ರೆಂಡ್ಶಿಪ್ ಬಾಂಡ್ ಅನ್ನೋದು ಬೆಳೆಯುತ್ತೆ. ಆ ರೂಮ್ಮೇಟ್ಸ್ ಏನಿರ್ತಾರೆ ಅವರಲ್ಲೇ ಬೆಳೆಯುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಸ್ವಲ್ಪ ಡ್ರಿಂಕಿಂಗ್ ಅದೆಲ್ಲ ಕಲಿತಾರೆ. ಅವ್ರ ನೆಶಲ್ಲಿ ತೇಲಾಡ್ತಾ ಇರೋವಂಥ ಒಂದು ಬಾಯ್ಸ್ ಗ್ರೂಪ್ ಅದು. ಫಸ್ಟ್ ಪಿ ಹಂಗೆ ಆಡ್ಕೊಂಡು ಮುಗಿದೋಗ್ಬಿಡುತ್ತೆ. ಇನ್ನು ಸೆಕೆಂಡ್ ಪಿಗೆ ಬರ್ತಾರೆ. ಆ ಒಂದು ಎಕ್ಸಾಮ್ ಹತ್ರ ಬಂದಂಗೆ ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಟ್ರಿಪ್ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗ್ತಾರೆ. ಅದು ಒಂದು ಹಿಂದಿಂದನೂ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾರೆ, ಬಟ್ ಅದು ಆಗ್ತಾ ಇರಲ್ಲ. ಆ ಒಂದು ಎಕ್ಸಾಮ್ ಹತ್ರಕ್ಕೆ ಬಂದಂಗೆ ಟ್ರಿಪ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಪೇರೆಂಟ್ಸ್ ಒಪಿನಿಯನ್ ಸಹ ಕೇಳ್ತಾರೆ, ಬಟ್ ಎಕ್ಸಾಮ್ ಹತ್ರದಲ್ಲಿರೋದ್ರಿಂದ ಯಾವುದೇ ಪೇರೆಂಟ್ಸ್ ಯಾರು ಸಹ ಒಪ್ಪೋದಿಲ್ಲ ಇದಕ್ಕೆ. ಎಕ್ಸಾಮ್ ಇದೆ, ಓದ್ಕೋ, ಸುಮ್ಮನೆ ಎಂದು ಟ್ರಿಪ್ಪು ಆ ರೀತಿ ಏನೋ ಒಂದು ಹೇಳ್ತಾರೆ. ಬಟ್ ಇವ್ರೇನು ಮಾಡ್ತಾರೆ ಅಂದರೆ, ಸುಮ್ಮನೆ ಲಾಂಗ್ ಟ್ರಿಪ್ ಹೋಗ್ಬಿಟ್ರೆ ಮನೇಲಿ ಕೇಳ್ತಾರೆ. ಅದ್ರ ಬದಲು ನಾವು ಸುತ್ತಮುತ್ತ ಇರೋದ್ರಲ್ಲೇ ಹೋದರೆ ಯಾರೂ ಕೇಳಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಏನಿರ್ತಾರೆ ಅವರು ಫ್ರೆಂಡ್ಸ್ 5-6 ಜನ. ಅದರಲ್ಲಿ ಇವ್ರು ಮೋಹನ್ ಏನಿರ್ತಾರೆ, ಇವರೇ ಮೇಯ್ನ್ ಹೆಡ್ ಆಗಿರ್ತಾರೆ. ಅವ್ರಿಗೆ ಅಲ್ಲಿರೋಂಥ ಹುಡುಗರಿಗೆ ಇವ್ರು ಹೇಳಿದ ರೀತಿಯೇ ಅವ್ರು ಕೇಳ್ತಾ ಇರ್ತಾರೆ. ಅದೇ ರೀತಿಯೇ ಒಂದು ಲಾಯಲಿಟಿ ಇರುತ್ತೆ ಹುಡುಗರಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ, ಆಯಿತು ನೀನು ಎಲ್ಲಿ ಹೇಳ್ತೀವಿ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ತಾರೆ. ಇವನೇನು ಮಾಡ್ತಾನೆ, ಹತ್ರದಲ್ಲೇ ಇರೋವಂಥ ಪ್ಲೇಸ್ ನೋಡಿಬಿಟ್ಟು, ಇದು ಮೈಸೂರು ಹತ್ರ ಅಂತ ಮೈಸೂರಲ್ಲೇ ನಡೆದಿರೋಂಥ ಘಟನೆ. ಅದರಿಂದ ಅವ್ರೇನು ಮಾಡ್ತಾರೆ ಅಂದರೆ, ಆ ಮಲೆಮಹದೇಶ್ವರ ಬೆಟ್ಟ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ. ಆ ಪ್ಲ್ಯಾನ್ ಹಾಕಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಬಸ್ ಚಾರ್ಜ್ಗೆ ಆಗಲಿ ಎಂದಕ್ಕೆ ಒಂದು ಹೋಗ್ತೀವಿ ಅಂದರೆ ಮನೇಲಿ ಬಸ್ ಅಮೌಂಟ್ ಕೇಳಬೇಕಾಗುತ್ತೆ. ಅವ್ರು ಕೊಡೋ ಚಾನ್ಸ್ ಕಮ್ಮಿ. ಯಾಕಂದರೆ ಈಗ ಆಲ್ರೆಡಿ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೀವಿ. ಅದರಿಂದ ಏನು ಮಾಡ್ತಾರೆ ಅಂದರೆ, ಫ್ರೆಂಡ್ಸ್ ಗಾಡಿ ಇಸ್ಕೊಂಬಿಟ್ಟು ಯಾವುದೋ ಒಂದು 2 ಗಾಡೀಲಿ 3 ಜನ ತ್ರಿಬಲ್ ರೈಡ್ ಹೊಡ್ತಾರೆ. ಅಲ್ಲಿಂದ ಹೋದಂಗೆ ಮೂವ್ ಆದಂಗೆ ಸ್ವಲ್ಪ ಕತ್ಲಾಗ್ತಾ ಹೋಗುತ್ತೆ. ಯಾಕಂದರೆ ಅವರು ಸ್ಟಾರ್ಟಿಂಗೇ ಸ್ವಲ್ಪ ಡ್ರಿಂಕಿಂಗ್ ಎಲ್ಲ ಇರೋದ್ರಿಂದ ಅವ್ರು ಹೊರಡೋದೇ ಲೇಟ್ ಆಗುತ್ತೆ. ಸುಮಾರು ಒಂದು 5:30-6 ಗಂಟೆ ಟೈಮಲ್ಲಿ, ನೈಟ್ ಟೈಮಲ್ಲಿ ಬಿಡ್ತಾರೆ. ಕಾಲೇಜ್ ಮುಗಿಸ್ಕೊಂಬಂದು ಬಿಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅವರು ಹಾಸ್ಟೆಲಿಂದ ಹೊರಟಾಗ ಅವರು ವಾರ್ಡನಿಗೆ ಸಮೇತನೂ ಅವ್ರು ಹೇಳಿರಲ್ಲ, ಅಷ್ಟು ಕದ್ದು ಮುಚ್ಚಿನೇ ಹೊರಡ್ತಾರೆ. ಅಲ್ಲಿಂದ ಹೊರಟು ಬಂದು ಮುಂದೆ ಮೂವ್ ಆಗಿ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಮಳೆ ಒಂದು ಸಣ್ಣ ಸುಮಾರಲ್ಲಿ ನಡೀತಾ ಇರುತ್ತೆ. ಜಾಸ್ತಿ ಅನಿಸ್ತಾ ಇರಲ್ಲ ಮಳೆ, ಸ್ವಲ್ಪ ಸುಮಾರಲ್ಲೇ ಮಳೆ ಅನಿಸ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ, ಮಳೆ ನಿಲ್ಲುತ್ತೆ ಅನ್ನೋ ಒಂದು ರೀಸನ್ ಹಿಡ್ಕೊಂಡು ಮುಂದೆ ಮೂವ್ ಆಗ್ತಾ ಹೋಗ್ತಾರೆ. ಬಟ್ ಮಳೆ ನಿಲ್ಲೋದಿಲ್ಲ, ಮಳೆ ಜೋರಾಗ್ತಾ ಹೋಗುತ್ತೆ. ಮಳೆ ಜೋರಾದಂಗೆ ಈ ಮೋಡ ಏನಾಗುತ್ತೆ ಅಂದರೆ, ಬೆಳಕು ಅನ್ನೋದು ಸ್ವಲ್ಪ ಕತ್ತಲೆ, ಸ್ವಲ್ಪನೂ ಸಹ ಇದ್ದಲ್ಲೇ ಕತ್ತಲೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಇನ್ನೂ ಒಂದು 20-30 ಕಿಲೋಮೀಟರ್ಸ್ ಅವ್ರು ಹೋಗಬೇಕು. ನೈಟ್ ಎಲ್ಲೇ ಹೋದರೂ ಅವ್ರು ಆಲ್ಟ್ ಆಗಲೇಬೇಕು. ಆ ಟೈಮಿಂಗ್ಸ್ ಅವ್ರು ಆ ಪ್ಲ್ಯಾನ್ ಹಾಕೊಂಡು ಹೊರಟಿರುತ್ತೆ. ಬಟ್ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಹೋಗ್ತಾ ಇರೋವಂಥ ಗಾಡೀಲಿ ತ್ರಿಬಲ್ ಸೈಡ್ ಏನಿರ್ತಾರೆ ಅವ್ರ ಫ್ರೆಂಡ್ಸು, ಹಿಂದೆ ಇವ್ರ ಗಾಡೀಲಿ ಗಾಡಿ ರೈಡ್ ಮಾಡ್ತಾ ಇರ್ತಾರೆ. ಮುಂದೆ ಹೋಗ್ತಿರೋವಂಥ ಗಾಡಿ ದಬಾಕೊಂಡ್ಬಿಡುತ್ತೆ. ಒಂದು ಜಾಗದಲ್ಲಿ ಹೋಗಿ ಬಿದ್ದುಬಿಡ್ತಾರೆ 3 ಜನ ಫ್ರೆಂಡ್ಸು. ಇವ್ರಿಗೆ ಸ್ವಲ್ಪ ಗಾಬರಿ ಆಗಿಬಿಡುತ್ತೆ. ಅದರಿಂದ ಇವ್ರೇನು ಮಾಡ್ತಾನೆ ಅಂದರೆ, ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಏನಿರ್ತಾರೆ ಆ ಊರು, ಅಲ್ಲಿಂದ ಸ್ವಲ್ಪ ರೋಡ್ ಬಿಟ್ಟು ಸ್ವಲ್ಪ ಸೈಡ್ಗೆ ಬಂದು ಕುತ್ಕೊತಾರೆ. ಯಾಕಂದರೆ ಸ್ವಲ್ಪ ಸುಧಾರಿಸ್ಕೋಬೇಕಲ್ಲ, ಅದರಿಂದ. ಅಲ್ಲಿ ಮಳೆ ಇನ್ನೂ ಜೋರಾಗ್ತಾನೆ ಇರುತ್ತೆ. ಇವ್ರಿಗೆ ಎಲ್ಲಿ ಉಳ್ಕೊಳೋದು, ಏನು ಪ್ಲಾನಿಂಗ್ ಏನು ಗೊತ್ತಾಗಲ್ಲ. ಅದ್ರ ಮಧ್ಯದಲ್ಲಿ ಇವ್ರು ಬರೀ ಬಿದ್ದುಬಿಟ್ಟಿದ್ದಾರೆ. ಗಾಬರಿ ಸ್ವಲ್ಪ ಮಾಡ್ತಾರೆ, ಗಾಯ ಆಗಿರುತ್ತೆ. ಯಾರಾದರೂ ಸಿಕ್ಕಿದ್ರೆ ಸಾಕು, ಇವ್ರಿಗೂ ಸ್ವಲ್ಪ ನೀರು ಕುಡಿಸ್ಕೊಂಡ್ಬಿಟ್ಟು ಅವ್ರನ್ನೇ ಕೇಳ್ಬಿಟ್ಟು ಇಲ್ಲೇ ಯಾವ್ದಾದ್ರು ಹತ್ರ ಆಲ್ಟ್ ಆಗೋಂಥ ಪ್ಲೇಸ್ ಇದ್ದರೆ ಆಲ್ಟ್ ಆಗಿಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಒಂದು 5 ನಿಮಿಷದಲ್ಲಿ ಯಾರೂ ಓಡಾಡಲ್ಲ ಆ ರೋಡಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅಲ್ಲಿಂದ ಒಬ್ಬ ವ್ಯಕ್ತಿ ಹಾಗೂ ಒಂದು ಮಗು ಬರ್ತಾ ಇರ್ತಾರೆ, ಕೊಡೆ ಹಿಡ್ಕೊಂಡು ಬರ್ತಾ ಇರ್ತಾರೆ. ಆ ಜಾಗದಲ್ಲಿ ಅವ್ರು ಕೊಡೆ ಹಿಡ್ಕೊಂಡಿರ್ತಾರಲ್ಲ, ಅವರು ನೆಂದಿರಲ್ಲ. ಯಾಕಂದರೆ ಕೊಡೆ ಹಿಡ್ಕೊಂಡಿರ್ತಾರೆ. ಬಟ್ ಮಗು ಮುಂದೆ ಬರ್ತಾ ಇರುತ್ತೆ, ಆ ಮಗುನೂ ಸಹ ನೆಂದಿರಲ್ಲ. ಇದು ಮೇಯ್ನ್ ಪಾಯಿಂಟ್. ಮಳೇಲಿ ಎಂತಾರೆ ಆದರೂ ನೆಂದಿರ್ತಾರೆ. ಬಟ್ ಆ ಮಗು ಒಂದು ಚೂರು ಸಮೇತ ಒಂದೇ ಒಂದು ಪಾಯಿಂಟ್ ಸಮೇತ ನೆಂದಿರಲ್ಲ. ಬಂದು ನಿಂತ್ಕೊತಾರೆ ಮುಂದೆ. ಇವ್ರು ಕೇಳ್ತಾರೆ, ಈ ರೀತಿ ನಾವು ಫ್ರೆಂಡ್ಸ್ ಮಿಸ್ ಆಗಿ ಬಿದ್ದುಬಿಟ್ಟಿದ್ದೀವಿ,
ನಾವು ಇವ್ರಿಗೆ ಪಾಪ ನೀರು ಕುಡಿಸ್ಬೇಕು, ಎಲ್ಲಾದ್ರೂ ನೀರು ಸಿಗುತ್ತಾ, ಹಂಗೆ ಇದ್ರ ಜೊತೆಗೆ ನಾನು ಎಲ್ಲರೂ ಆಲ್ಟ್ ಹಾಕೋ ಒಂದು ಜಾಗ ಸಿಗುತ್ತಾ ಅಂತ ಕೇಳ್ತಾರೆ. ಇವರು ಸ್ವಲ್ಪ ಬಂಡಧೈರ್ಯ ಆಗಿರೋದ್ರಿಂದ ಕೇಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಆ ಒಬ್ಬರು ಏನು ಫುಲ್ಲು ಫೇಸ್ ಏನು ಕಾಣ್ತಾರಲ್ಲ, ಕತ್ಲೆ ಆಗಿರೋದ್ರಿಂದ ಬ್ಲ್ಯಾಕಲ್ಲೇ ಇರುತ್ತೆ ಫುಲ್ ಬಾಡಿ ಅವ್ರದ್ದು. ಒಂದು ಕಡೆ ಕೈ ಮಾಡಿ ತೋರಿಸ್ತಾರೆ. ಆ ಕಡೆ ಹೋಗಿ ಅಲ್ಲಿ ಬೆಳಕಿ, ಅಲ್ಲಿ ಒಂದು ಲೈಟಾಗಿ ಬೆಳಕು ಕಾಣ್ತಾ ಇರುತ್ತೆ. ಆ ಬೆಳಕು ಹತ್ರ ಹೋಗಿ ಅಲ್ಲಿ ಒಂದು ಮನೆ ಇದೆ, ಅಲ್ಲಿ ಹೋಗಿ ಬೇಕಾದ್ರೆ ವಾಟ್ರು ನಿಮ್ಗೆ ಏನು ಬೇಕಾದ್ರೆ ಆಲ್ಟ್ ಆಗಬೇಕು ಅಂದ್ರೆ ಆ ಒಂದು ಇದನ್ನು ಕೊಡ್ತಾರೆ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಸರಿ ಆಯಿತು, ಕ್ಲಿಯರ್ ಆಗುತ್ತೆ, ಹೆಂಗಿದ್ರೆ ಈಗ ಒಂದು ನೈಟ್ ಕಳೆದ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಹೋಗ್ಬೋದು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ಅಲ್ಲಿಂದ ರಿವರ್ಸ್ ಹಾಕ್ಕೊಂಡು ಗಾಡಿನ ಓಡ್ತಾರೆ. ಅವ್ರು ತೋರಿಸಿದಂಥದ್ದು ಅಲ್ಲಿಂದ ಸ್ವಲ್ಪ ಒಂದು 600 ಮೀಟರ್ಸಲ್ಲಿ ಇರುತ್ತಲ್ಲ, ಸ್ಟ್ರೈಟ್ ಇರುತ್ತೆ, ತೋರಿಸ್ತಾರೆ. ಅಲ್ಲಿಗೆ ಇವ್ರು ಹೋಗ್ತಾ ಅಲ್ಲಿ ಹೋದಾಗ ಏನಿರುತ್ತೆ ಅಂದರೆ ಒಂದು ಸ್ಮಶಾನ ಇರುತ್ತೆ. ಸ್ಮಶಾನದಲ್ಲಿ ಒಂದು ಪಾಳು ಬಿದ್ದಿರೋ ಮನೇಲಿ ಸಣ್ಣದಾಗಿ ಲೈಟ್ ಉರಿತಾರೆ. ಅದನ್ನು ಅವ್ರು ಬೆಳಕು ಲೈಟ್ಗೆ ಕೈ ಮಾಡಿ ತೋರಿಸ್ತಾನೆ, ಅಲ್ಲಿಗೆ ಹೋಗ್ಲಿ ಸಿಗುತ್ತೆ ಅಂತ. ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬರೀ ಸ್ಮಶಾನ, ಒಂದು ಪಾಳು ಬಿದ್ದಿರೋ ಮನೆ ಇದೆ, ಇಲ್ಲಿ ಯಾರಾದರೂ ಇರ್ತಾರಾ, ಯಾಕೆ ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಗಾಡಿ ರಿವರ್ಸ್ ಹಾಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅವನೇನು ಹೇಳ್ತಾನೆ ಅಂದರೆ, ಸುತ್ತ 20-30 ಕಿಲೋಮೀಟ್ರ್ ಯಾವುದೇ ಒಂದು ಮನೆ ಸಹನೂ ಇಲ್ಲ, ನೀವು ಅಲ್ಲಿಗೆ ಹೋದರೆ ಮಾತ್ರ ನೀರು ಸಿಗುತ್ತೆ ಅಂತ ಒಬ್ಬ ಬ್ಲ್ಯಾಕ್ ಬಾಡಿ ಏನಿರ್ತಾನೆ ಅವ್ನು ಹೇಳಿರ್ತಾನೆ. ಬಟ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತಿದ್ದಂಗೆ ಅವ್ರು ರಿವರ್ಸ್ ಹಾಕೊಂಡು ಮತ್ತೆ ಅವ್ರು ಬಿದ್ದಿರೋ ಜಾಗದಿಂದ 1 ಕಿಲೋಮೀಟ್ರ್ ಮುಂದೆ ಮೂವ್ ಆಗ್ತಿದ್ದಂಗೆ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿ ಹಾಸ್ಪಿಟಲ್ ಸಹ ಅಂತ ಇರುತ್ತೆ. ಅಲ್ಲಿ ಇವ್ರು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಏನು ಬೇಕೋ ಅದನ್ನೆಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊತಾರೆ. ಆದರೂ ಆ ಹುಡುಗನ ತಲೆಯಲ್ಲಿ, ಮೋಹನ್ ತಲೆಯಲ್ಲಿ ಒಂದೇ ಒಂದು ಡೌಟ್ ಉರಿತಾ ಇರುತ್ತೆ, ಯಾಕೆ ಆ ಹುಡುಗ ನೆಂದಿರಲಿಲ್ಲ, ಆ ಬಾಡಿ ನೋಡಿದ್ರೆ ಫುಲ್ ಬ್ಲ್ಯಾಕು, ಫೇಸ್ ಕಾಣ್ತಾ ಇರಲಿಲ್ಲ. ಅದೊಂದು ಮೈಂಡ್ ಸೆಟ್ಟಲ್ಲಿ ಇದ್ದೇ ಇರುತ್ತೆ. ಅವ್ನು ಯೋಚನೆ ಮಾಡ್ತಾನೆ ಇರ್ತಾನೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಾಕ್ಟ್ರನ್ನ ಕೇಳ್ತಾರೆ, ನಾನು ಇಲ್ಲೇ ಆಲ್ಟ್ ಆಗೋಕ್ಕೆ ಒಂದು ಚಾನ್ಸ್ ಕೊಡಿ, ಬೆಳಗ್ಗೆ ನಾವು ಹೋಗ್ತೀವಿ ಅಂತ. ಸರಿ ಅಂತಾರೆ. ಎಲ್ಲ ಹುಡುಗರೆಲ್ಲ ಮನೆಗೆ ಹೋಗ್ತಾರೆ. ಬಟ್ ಇವ್ರ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಅವ್ರು ಅಲ್ಲಿಂದ ನಿದ್ದೆ ಅದು ಓಡ್ತಾ ಇರೋದ್ರಿಂದ ಏನೋ ತಲೆಯಲ್ಲಿ ಓಡೋದೇ ಇಲ್ಲ, ಅದೇ ಯೋಚನೆ ಮಾಡ್ತಾ ಇರ್ತಾರೆ. ನಿದ್ದೆ ಬರೋಲ್ಲ. ನಿದ್ದೆಯಿಂದ ಎದ್ದು ಬಂದು ಹೊರಗಡೆ ನೋಡ್ತಾರೆ. ಅಲ್ಲಿ ಹೊರಗಡೆ ನೋಡ್ಬೇಕಾದ್ರೆ ಸಮೇತ ಆ ಹುಡುಗನೇ ಅವ್ರ ಕಣ್ಣೆದುರಿಗೆ ಬರ್ತಾ ಇರ್ತಾನೆ. ಯಾಕೆ ಅವ್ರು ನೆಂದಿರಲ್ಲ, ಆ ಬಾಡಿ ನೋಡಿದ್ರೆ ಫುಲ್ಲು ಬ್ಲ್ಯಾಕ್. ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಮತ್ತೆ ಬೆಳಗ್ಗೆ ಎದ್ದಾಳ್ತಾರೆ, ಅಲ್ಲಿಂದ ಹೋಗ್ತಾರೆ, ದೇವಸ್ಥಾನ ಹತ್ರ ಹೋಗ್ತಾರೆ, ದೇವಸ್ಥಾನದ ದರ್ಶನ ಎಲ್ಲ ಮಾಡ್ಕೊತಾರೆ, ಬರ್ತಾರೆ. ಮತ್ತೆ ಬಂದು ಅವ್ರು ಅದು ಏನು ಬಿದ್ದಿರ್ತಾರೆ ಆ ಜಾಗದಲ್ಲೇ ಹೋಗ್ತಾರೆ. ಬಟ್ ಅವ್ರು ಏನು ಬಿದ್ದಿರ್ತಾರೆ ಆ ಜಾಗ ಸ್ಟ್ರೈಟ್ ರೋಡ್ ಆಗಿರುತ್ತೆ. ಅದು ಸ್ಟ್ರೈಟ್ ರೋಡ್ ಆಗಿರೋದು, ಅದಕ್ಕಿಂತ ಸ್ವಲ್ಪ ಹಿಂದೆನೇ ಕಟ್ ರೂಟಲ್ಲೇ ರೋಡ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸ್ಟ್ರೈಟ್ ರೋಡ್ ಇರೋದೇ ಇಲ್ಲ ಆ ಬಿದ್ದಿರೋ ಜಾಗದಲ್ಲಿ. ಇವರಿಗೆ ಸ್ವಲ್ಪ ಮಾಡ್ತಾರೆ, ತುಂಬ ಗಾಬರಿ ಆಗಿಬಿಡ್ತಾರೆ. ಯಾಕಂದರೆ ನಾವು ಬಿದ್ದಿರೋ ಜಾಗನೇ ಅಲ್ಲಿ ಇಲ್ವಲ್ಲ ಅಂತ. ಮತ್ತು ಅದ್ರ ಬಗ್ಗೆನೇ ಸ್ವಲ್ಪ ಹಾಸ್ಟೆಲ್ಗೆ ಹೋಗಿ ಯೋಚನೆ ಮಾಡ್ತಾರೆ. ಅವಾಗ ಸ್ವಲ್ಪ ಥಿಂಕ್ ಮಾಡ್ತಾರೆ. ಆ ಒಂದು ಗಾಡಿ ಹೊಡಿತಿದ್ದನ್ನು ಕೇಳ್ತಾರೆ, ಅದು ನೀನು ಹೆಂಗೆ ಬಿದ್ದೆ, ಏನಾಯಿತು, ಆ ರೋಡೇ ಇಲ್ವಲ್ಲ, ಹೆಂಗೆ ಬಿದ್ದೆ ನೀನೇನೋ ಅಂತ ಕೇಳ್ತಾರೆ. ಬಟ್ ಅವನೇನು ಹೇಳ್ತಾನೆ ಅಂದರೆ, ನನ್ನಿಂದ ಏನೋ ಪ್ರಾಬ್ಲಮ್ ಆಗಿಲ್ಲ, ಯಾರೋ ನನ್ನ ಜಿಗ್ಸಿ ಗಾಡಿ ಹ್ಯಾಂಡಲನ್ನು ತಿರುಗಿಸ್ದಂಗಾಯಿತು, ಅದರಿಂದ ಸ್ಕಿಡ್ಡಾಗಿ ಬಿದ್ದುಬಿಟ್ವಿ ಅಂತ ಹೇಳ್ತಾನೆ. ಆಮೇಲೆ ಅದನ್ನೂ ಸ್ವಲ್ಪ ಒಂದು ಸೈಡ್ ಪಾಯಿಂಟ್ ಇಟ್ಕೊತಾರೆ. ನೆಕ್ಸ್ಟ್ ಆ ಹುಡುಗಂದು ಯೋಚನೆ ಮಾಡ್ತಾರೆ, ಆ ಹುಡುಗ ಯಾಕೆ ನಿಂದಿರಲಿಲ್ಲ, ಅವನು ಯಾರೋ ಫುಲ್ ಬಾಡಿ ಫುಲ್ ಬ್ಲ್ಯಾಕಲ್ಲಿ ಆಗಿದ್ದ, ಅದನ್ನೂ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ನು ಹೇಳ್ದಂಥ ಸುಳ್ಳನ್ನು ಸಹ ಯೋಚನೆ ಮಾಡ್ತಾರೆ. ಅಲ್ಲಿ ಎಲ್ಲೋ ದೂರದಲ್ಲಿ ಒಂದು ಬೆಳಕು ಕಾಣ್ತಿದೆ, ಅಲ್ಲಿ ಹೋಗಿ ಅಂತ. ಅದು ನೋಡಿದ್ರೆ ಸ್ಮಶಾನ ಆಗಿರುತ್ತೆ. ಮತ್ತು ಅಲ್ಲಿಂದ ಮುಂದೆ ಯಾವುದೇ 30 ಕಿಲೋಮೀಟ್ರ್ ಊರಿಲ್ಲ ಅಂತಾರೆ. 1 ಕಿಲೋಮೀಟ್ರ್ ಮುಂದೆ ಹೋಗ್ತಂಗೆ ಒಂದು ಊರು, ಹಾಸ್ಪಿಟಲ್ ಎಲ್ಲ ಇದೆ ಅಂದರೆ ಆ ವ್ಯಕ್ತಿ ಯಾರು, ನಮ್ಮನ್ನಲ್ಲಿ ಎಳೆದಿದ್ದು ಯಾರು, ನಮ್ಮನ್ನಲ್ಲಿ ಬೀಳಿಸಿದ್ದು ಯಾರು, ಎಲ್ಲ ಒಂದು ಫುಲ್ಲು ಡೌಟಲ್ಲೇ ಉಳಿಯುತ್ತೆ. ಅದನ್ನು ಸ್ವಲ್ಪ ಮಟ್ಟದಲ್ಲಿ ಅವರು ರಿಸರ್ಚ್ ಮಾಡಿ ನೋಡಿದಾಗ ಆ ಜಾಗದಲ್ಲಿ ಏನಿದೆ ಅಲ್ಲಿ ಸುಮಾರು ಒಂದು 7ರಿಂದ 8 ಬಾಡಿ ಡೆತ್ ಆಗಿರೋವಂಥದ್ದು. ಅದಕ್ಕೆ ಆ ರೋಡನ್ನ ಕ್ಲೋಸ್ ಮಾಡಿ, ಆಫ್ ರೋಡ್ ಮಾಡಿ, ಕಟ್ ರೋಡ್ ಮಾಡಿ ಬಿಟ್ಟಿರ್ತಾರೆ. ಆ ರೋಡಲ್ಲಿ ಯಾರು ಓಡಾಡೋಕ್ಕೆ ಇರಲ್ಲ. ಆ ಮಳೆ ಟೈಮಲ್ಲಿ ಆ ಹುಡುಗ ನೆನ್ಕೊಂಬಂದಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಅದು ಒಂದು ಆತ್ಮನೇ ಆಗಿರ್ಬೋದಾ, ಒಂದು ಕೆಟ್ಟ ಶಕ್ತಿ ಆಗಿರ್ಬೋದಾ, ಇಲ್ಲ ಒಂದು ಮಾನವನ ಶಕ್ತಿನೇ ಆಗಿರ್ಬೋದಾ, ಯಾಕೆ ಏನು ಅಂತ ಹುಡುಗರಿಗೆ ಸ್ವಲ್ಪ ಮಟ್ಟದಲ್ಲಿ ಗೊತ್ತಾಗಲ್ಲ. ಅದನ್ನು ಮತ್ತೆ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಬಿದ್ದಿರೋ ಡೆತ್ ಆಗಿರೋಂಥ ಬಾಡಿಗಳಲ್ಲೇ ಒಂದು ಬಾಡಿ ಆತ್ಮ ಆಗಿ ಅಲ್ಲಿ ಓಡಾಡ್ತಾ ಇದೆ ಅಂತ. ಬೈ ಗಾಯ್ಸ್, ಸ್ವಲ್ಪ ಹುಷಾರು.